ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ಮಕ್ಕಳು ಮನೇಲೇ ಇದ್ರೆ ಚಿಕನ್ ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ತೊಗೊಂಡ್ಬಂದಿದ್ರು ಚಿಕನ್. ಅದಕ್ಕೆ ನಾನು ಕಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಟೊಮ್ಯಾಟೊ, ಕಾಯಿ ತುರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಒಂದೊಂದಾಗಿ ನಮ್ಮ ಮನೇಲಿ ನಾವು 4 ಜನ ಇರೋದು. ನಮಗೆ ಎಷ್ಟು ಬೇಕಷ್ಟು ಮಾಡ್ತಾ ಇದ್ದೀನಿ. ಅಂದರೆ 2 ಟೈಮ್ ಮಾಡೋಷ್ಟು ನಾನು ಚಿಕನ್ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಟೊಮೆಟೊನ ಒಂದೊಂದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇದು ಬೆಳಕು ಸರಿಯಾಗಿ ಬಂದಿಲ್ಲ, ಏನಂದರೆ ವಿಂಡೋಯಿಂದ ತುಂಬ ಬ್ರೈಟ್ ಇತ್ತು, ಹಾಗಾಗಿ ವಿಡಿಯೋ ಸ್ವಲ್ಪ ಬ್ಲ್ಯಾಕ್ ಆಗಿ ಬಂದಿದೆ. ವಿಂಡೋಯಿಂದ ತುಂಬ ಬೆಳಕು ಬರ್ತಾ ಇತ್ತು. ನಾನು ಅದನ್ನು ಕ್ಲೋಸ್ ಮಾಡಿರಲಿಲ್ಲ, ಹಾಗೆ ಇತ್ತು. ಹಾಗಾಗಿ ಅದು ಆ ಥರನೇ ಬೆಳಕು ಬರ್ತಾ ಇತ್ತು. ನಾನು ಚಿಕನ್ನ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಟೊಮ್ಯಾಟೊ, ಈರುಳ್ಳಿ ಎಲ್ಲನೂ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ಒಂದೊಂದಾಗಿ ರುಬ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿ, ಕಾಯಿ ತುರಿ, ಈರುಳ್ಳಿ, ಧನಿಯಾ ಕಾಳು ಮತ್ತು ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ, ಈರುಳ್ಳಿ ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೀಟಾಗಿಬಿಟ್ಟು ರುಬ್ಬಿರೋಂಥ ಅದೇ ಜಾರಲ್ಲಿ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು 4 ತೊಗೊಂಡಿದ್ದೆ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತು ಚಿಕನ್ ತೊಳೆದಿದ್ದೆನಲ್ಲ ಅದನ್ನು ಎತ್ತಿಟ್ಕೊಂಡಿದ್ದೆ. ಒಂದೊಂದಾಗಿ ಮತ್ತೆ ಪದೇ ಹುಡುಕ್ತಾ ಇರಬೇಕು. ಹಾಗೆ ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಸೋಂಪು ಕಾಳು ಒಗ್ಗರಣೆಗೆ ತಿರುಗಿಸ್ತಾ ಇದ್ದೀನಿ ನೋಡಿ. ಇವಾಗ ರುಬ್ಬಿಟ್ಕೊಂಡಿರೋಂಥ ಕಾಯಿ ತುರಿ ಮಿಕ್ಸನ್ನು ಹಾಕ್ತಾ ಇದ್ದೀನಿ. ಫಸ್ಟು ಅದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಆಮೇಲೆ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಹಸಿ ವಾಸನೆ ಎಲ್ಲ ಹೋಗ್ಬೇಕಾದ್ರದ್ದು ಸ್ವಲ್ಪ ಫ್ರೈ ಆಗೋವರೆಗೂ ಇರಬೇಕು. ಅದಾದ ನಂತರ ಅದಕ್ಕೆ ಚಿಕನ್ ಆ್ಯಡ್ ಮಾಡಬೇಕು. ಅರಿಶಿನ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಗೂ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಮಸಾಲೆ ಹತ್ಕೊಳ್ಬೇಕು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈ ಥರ ಮಿಕ್ಸ್ ಆಗಿದೆ. ಅದಾದ ನಂತರ 2 ಮಿನಿಟ್ಸ್ ಆದಮೇಲೆ ಖಾರ ಪುಡಿ ಹಾಕಬೇಕು. ಮತ್ತು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಮುಚ್ಚಿಟ್ಟಿದ್ದೀನಿ 2 ಮಿನಿಟ್ಸ್. ಅದು ಬೇಯವರೆಗೂ 1-2-3 ಮಿನಿಟ್ಸು ಇರುವಂಥ ಪಾತ್ರೆಗಳನ್ನು ತೊಳ್ಕೊಳ್ತಾ ಇದೆ. ಇಲ್ಲಾಂದರೆ ಮತ್ತೆ ತುಂಬ ಆಗಿಬಿಡುತ್ತೆ. ಹಾಗಾಗಿ ನಾನು ಅಡುಗೆ ಆದ ತಕ್ಷಣ ಆಗಿಂದಾಗೇ ತೊಳೆದಿಟ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಮತ್ತೆ ನಮಗೆ ಹೆವಿ ಆಗಿಬಿಡುತ್ತೆ ಅಂತ ಅಷ್ಟೇ. ಸ್ವಲ್ಪನೇ ಇತ್ತು, ಹಾಗಾಗಿ ಸ್ವಲ್ಪ ತೊಳೆದು ಎತ್ತಿಟ್ಕೊಂಡೆ ನಾನು. ಇವಾಗ ನೋಡಿ ಬೇಯ್ತಾ ಇದೆ ಚಿಕನ್ನು. ಸ್ವಲ್ಪ ಎಣ್ಣೆ ಸಹ ಬಿಟ್ಕೊಂಡಿದೆ. ಆಮೇಲೆ ಟೊಮೆಟೊ ಪ್ಯೂರಿನ ಹಾಕ್ತಾ ಇದ್ದೀನಿ. ಹಾಕಿ ಮತ್ತೆ ಅದನ್ನು ಬೇಯಿಸ್ತಾ ಇದ್ದೀನಿ. 10 ಮಿನಿಟ್ಸ್ವರೆಗೂ ಬೇಯಿಸ್ಬೇಕು ನೋಡಿ. ಇವಾಗ ಕುದೀತಾ ಇದೆ. ಅದಾದ ನಂತರ ನೀರನ್ನು ಆ್ಯಡ್ ಮಾಡಿದ್ದೀನಿ. ಮಸಾಲೆನ ರುಬ್ಬಿದ್ನಲ್ಲ ಅದೇ ನೀರನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಇವಾಗ ನಮ್ಮ ಚಿಕನ್ ಸಾಂಬಾರು ರೆಡಿಯಾಗಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ. ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.